80,000 ರೂಪಾಯಿ ದುಡ್ಡನ್ನ. ಅದನ್ನ ಅದೇ ಪಂಚಾಕ್ಷರಿ ಅವರು ನಾವು ಇದ್ದೀವಿ ಸಾಕ್ಷಿಗೆ, ಇನ್ನೂ 3-4 ಜನ ಇದ್ದೀವಿ, ಸಿದ್ಲಿಂಗಪ್ಪರ ಹತ್ರ ಹೋಗಿ ನಮಗೆ ಚುನಾವಣೆ ಖರ್ಚಿಗೆ ಕೊಡಿ, ನಾವು ಆದಷ್ಟು ಬೇಗ ನಾವು ಅದನ್ನ ತಲುಪಿಸ್ತೀವಿ ಅಂತ ಸಾಲ ಇಸ್ಕೊಂಡ್ಬಂದಿರ್ತಕ್ಕಂಥ ದುಡ್ಡು ಬೇಕಂದ್ರೆ ಪ್ರಮಾಣ ಮಾಡಕ್ಕೆ ನಮ್ಮ ಊರಿನ ಗ್ರಾಮ ದೇವತೆ ಹೆಸರು ಹೇಳಿದ್ದಾರೆ. ನಾನು ರೆಡಿ ಇದ್ದೀನಿ, ಅವ್ರು ಬರೋದಿಕ್ಕೆ ಹೇಳಿ. ಇಲ್ಲ ನಾನು ಆ ರೀತಿ ಇಸ್ಕೊಂಬಂದಿಲ್ಲ ಅನ್ನೋದೇ ಆದ್ರೆ ಬರ್ಲಿ ನನ್ನ ಹತ್ರವ, ನಾನು ಅಲ್ಲಿ ಪಡಿಗೇರಿ ದೇವಸ್ಥಾನಕ್ಕೂ ಬರ್ತೀನಿ, ನಮ್ಮೂರು ದೇವಸ್ಥಾನಕ್ಕೂ ಬರ್ತೀನಿ. ಇದು 100 ಸತ್ಯ, 100 ಕಾಲ 200 ಸತ್ಯ. ಅದಕ್ಕೆ ಸಾಕ್ಷಿಗಳು ನಾವು ಇದ್ದೀವಿ. ನಾವು ಕೂಡ ಸಮಾಜದಲ್ಲಿ ಸಾಲ್ಬೇಕಂದ್ರೆ ಇನ್ನು 4,20,000 ರೂಪಾಯಿ ಸಿದ್ಲಿಂಗಣ್ಣರಿಗೆ ನಾವು ಕೊಡಬೇಕು. ನಾವು ಗೊತ್ತಾಯ್ತಲ್ಲ, ನಾವೇನು ಮುಂದಾಳಪ್ಪ ತಗೊಂಡು ನಾವು ಇಸ್ಕೊಂಡು ಸಾಲವನ್ನು ನಾವು ಕೊಡಬೇಕು ಆಗ್ತಿ. ಇವತ್ತು ಅದನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಬರ್ಲಿ, ನಾನು ದೇವಸ್ಥಾನ ಮುಂದೆ ಆಡಕ್ಕೆ ನಾನು ರೆಡಿ ಇದ್ದೀನಿ, ಆಯ್ತಾ. ಇನ್ನು ಅದೇ MD ರೇಣುಕಪ್ಪರು ಹೇಳ್ತಾರೆ, ಇವ್ರು ಡೆತ್ ಕೇಸ್ ಮಾಡಿದಾರಲ್ರಿ ಅಂತ ಹೇಳಿ. ಇವರು ಅತಿ ಆತ್ಮೀಯರೇ, ಅವ್ರೂ ಅಧ್ಯಕ್ಷ ಇಳಿಸೇ ಹೋಗಿರೋದು MD ರೇಣುಕಪ್ಪ. ಇವ್ರು ಪಂಚಾಕ್ಷರಿಯವರೇ ಅವ್ರೂರ್ನವ್ರದೇನೆ ಹೋಗಿ ಇವರೇನೆ ಪಾಪ ತೀರೋಗಿರೋ ಬಗ್ಗೆ ಮಾತಾಡಬಾರ್ದು, ಇವರೇ ಮಣ್ಣು ಮಾಡಿ ಬಂದು ಇವರೇ ಪ್ರೀತಿ ಮಾಡಿ ಅದೇ ರೆಕಾರ್ಡ್ ತಗೊಂಡ್ಬಂದು ಇವರು ಡೆತ್ ಕೇಸಿಗೆ ದುಡ್ಡು ಮಾಡ್ತಾರಲ್ಲ. ದುರುದ್ದೇಶ ಏನು ಇವ್ರದ್ದು? ನಮ್ಮ ಸಂಘಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ತಾನೇ ಮಾಡಿರೋದು ಪಂಚಾಕ್ಷರಿ ಅವರು. ಇದನ್ನೆಲ್ಲ ನೀವು ದಯವಿಟ್ಟು ಒಂದು ಇದನ್ನ ಜನಕ್ಕೆ ತಿಳಿಯೋ ರೀತಿ ನೀವು ಬರೀಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಗಮಿಸಿರ್ತಕ್ಕಂಥ ನನ್ನ ಎಲ್ಲ 24 ಸೊಸೈಟಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಡೈರೆಕ್ಟರೇ ಮತ್ತು ಪತ್ರಿಕಾ ಮಿತ್ರರೇ ಮತ್ತು ನಮ್ಮ ಸ್ನೇಹಿತರೆ, ದಯವಿಟ್ಟು ನನ್ನ ಮೇಲೆ ಅಪಾದನೆ ಮಾಡಿದ್ದಾರೆ. ಮತ್ತೆ ಅದರ ಕಾನೂನು ರೀತಿ ಹೋರಾಟ ಮಾಡೋದು ಸೆಕೆಂಡ್ರಿ. ಅದ್ರ ಜೊತೆಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ವರ್ಮಾನಹಳ್ಳಿ ಸೊಸೈಟಿಲಿ ನಾನು ಮಾವನಹಳ್ಳಿ ಮುಂದೆ ದೇವಸ್ಥಾನದ ಬಂದು ಪ್ರಮಾಣ ಮಾಡಿ ಮಗನ ಕರ್ಕೊಂಡು ಅಂತ ಹೇಳ್ತಾರೆ. ಅವರು ನಾವು ನಮ್ಮ ಬೋರ್ಡ್ನವ್ರಿಗೆ ಹೋಗಿ 5 ಲಕ್ಷ ರೂಪಾಯಿ ದುಡ್ಡು ವಾಪಸ್ ಕೊಡ್ತೀವಿ ಇಸ್ಕೊಂಬಂದಿಲ್ಲ ಅಂತ ಪ್ರಮಾಣ ಮಾಡಿ ನಾನು ಪ್ರಮಾಣ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಅದ್ರಾಗ ಏನು 2 ಮಾತಿಲ್ಲ. ಜೊತೆಗೆ FDRಗಳು ಎಲ್ಲ ತಗ್ಗಿ ತೋರಿಸ್ತಾರಲ್ಲ, ಇವರು ಇಲ್ಲಿಗೆ 6 ವರ್ಷದಿಂದ ನಿರ್ದೇಶಕರಾಗಿದ್ದಾರೆ. 3 ವರ್ಷ ಅವರು ಅಧ್ಯಕ್ಷರಾಗಿದ್ದಾರೆ, 2 ರಿಂದ 3 ವರ್ಷ ಅಧ್ಯಕ್ಷರಾಗಿದ್ದಾರೆ. ಆ 3 ವರ್ಷ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಇವ್ರನ್ನ ಯಾರು ದುಡ್ಡು ಸುಮ್ಮನೆ ಮಾಡಬೇಡ ಅಂತ ಹೇಳಿದ್ರು. ಯಾರು ಅಡ್ಡಾಗಿದ್ರೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿನೇ ಬೋರ್ಡ್ ಸುಪ್ರೀಂ ಸದಸ್ಯರು. ಅವ್ರು ಹೇಳಿದಕ್ಕೆ ಸೈನ್ ಹಾಕೋದು ಅಷ್ಟೇ. ಒಂದು ಮೀಟಿಂಗ್ ಕರೆದ ಬರ್ತಾರೆ, ಸೈನ್ ಹಾಕ್ತಾರೆ. ಅದ್ರ ಜೊತೆಯಲ್ಲಿ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಯೂನಿಯನ್ ಚುನಾವಣೆನೇ ಮೂಲ ಕಾರಣ. ಯೂನಿಯನ್ ಚುನಾವಣೆ ಬಂದಾಗ ಅವರು ವಿಜಯಕುಮಾರ್ ಅವ್ರನ್ನ ಅವರೊಬ್ಬರೇ ಬೋರ್ಡ್ನೇ, ಬೇರೆ ಯಾರು ಇಲ್ಲ. ದಯವಿಟ್ಟು ನಾನು 11 ಜನದ ಬಗ್ಗೆ ನಾನು ಮಾತಾಡಲ್ಲ. ಅವರೊಬ್ಬರು ಇಲ್ಲ ಆಗಲ್ಲ ಬೇರೆ ಮಾಡಬೇಕು ಅಂತ ನಾವು ಹೇಳಿದ್ವಿ. ತಾಲೂಕಿನಲ್ಲಿ ಸಾಮಾಜಿಕ ನ್ಯಾಯ ಇರಬೇಕು. ನಮಗೆ DCC ಬ್ಯಾಂಕಿಗೆ ನಮ್ಮನ್ನು ಅಧ್ಯಕ್ಷರು ಮಾಡಿದ್ದಾರೆ, ನಿರ್ದೇಶಕರು ಮಾಡಿದ್ದಾರೆ. TAPC MSಗೆ ಪ್ರಬಲತ್ವವಾದ ವಕೀಲರನ್ನು ಮಾಡಿದ್ದೀವಿ. ಒಂದು ಹಿಂದುಳಿದ ವರ್ಗಕ್ಕೂ ಒಂದು ಆದ್ಯತೆ ಕೊಡಲೇಬೇಕು ಅಂತ ಹೇಳಿ ನಾವು ವಿಜಯಕುಮಾರ್ ಅವರಿಗೆ ಮಾಡೋಕ್ಕೆ ಶುರು ಮಾಡಿದಾಗಲಿಂದಲೇ ಇದು ಭಿನ್ನಮತ ಶುರುವಾಗಿದ್ದು. ಅದಕ್ಕೆ ಮೊದಲು ಅವರೇ ನಮ್ಮ ಮಾಜಿ ಡೈರೆಕ್ಟರ್ ಮೇಲೆ ಈ ಬಿಲ್ಡಿಂಗಿಗೆ 6 ಲಕ್ಷ ರೂಪಾಯಿ ಖರ್ಚಾಕೆ 15 ಲಕ್ಷ ರೂಪಾಯಿ ಡ್ರಾ ಮಾಡಿರುತ್ತೆ ಜನರಲ್ ಬಾಡಿನಲ್ಲಿ ಹೇಳೇವೆ. ನೀವು ಯಾರೋ ಪತ್ರಿಕಾ ಮಿತ್ರರು ಬಂದಿದ್ರೆ ಕೇಳಿಸ್ಕೊಂಡಿರ್ತೀರ. ಹಂಗ ಮಾಡಿದ್ರೆ ದಿಢೀರ್ನೆ ಅದೊಂದು ಯಾವುದೋ ಒಂದು ಚುನಾವಣೆ ವಿಷಯನ ಮೇಲ್ನೋಟಿಗೆ ಇಟ್ಕೊಂಡು ಅವಾಗಲಿಂದ ದ್ವೇಷ ಸಾಧಿಸ್ಕೊಂಡು ಮುಂದೆ ಎಲ್ಲ ಹಂತವಾಗಿ ಮಾಡ್ಕೊಂಬಂದು. ಅದರ ಜೊತೆಗೆ ಯಾವುದೇ ಕಾರಣದಿಂದಲೂ ವರ್ಮಾನಹಳ್ಳಿ ಸೊಸೈಟಿ ಯಾವುದೇ ರೀತಿ ಇದಾಗಿಲ್ಲ, ಅವ್ಯವಹಾರ ಆಗಿಲ್ಲ ಮತ್ತು ದುಸ್ಥಿತಿಗೂ ಬಂದಿಲ್ಲ. ಅವರು ಆಲ್ರೆಡಿ 3 ಚಿಲ್ಲರೆ ಇವ್ರು FD ಸಾಲ ಕೊಟ್ಟಿದ್ದಾರೆ. 2 ಚಿಲ್ಲರೆ ಇವ್ರಿಗೆ ಬರ್ಬೇಕಾಯ್ತು, ಇವ್ರು ಕೊಡ್ಬೇಕಾಗಿರ್ತಿದೆ. ಈಗ ಒಬ್ಬರಿಗೆ ಸಾಲ ಕೊಟ್ಟಿರ್ತಾರೆ. FDರು ಏಕಕಾಲಕ್ಕೆ ಎಲ್ಲರೂ ಏಕಕಾಲಕ್ಕೆ ಬರ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ನಿಮ್ಮ ಇಕ್ಕಿರೋ FDನ ಅದು ದುಡಿದು ನಿಮಗೆ ಬಡ್ಡಿ ಕೊಡಬೇಕು. ಅದು ಬಿಟ್ಬಿಟ್ಟು ನಮ್ಮ FD ನಮ್ಮ ಅಕೌಂಟಲ್ಲಿ ಮಡಿಕೊಂಡ್ರೆ ನಿಮಗೆ ದುಡ್ಡು ಬಡ್ಡಿ ಕೊಡೋಕ್ಕಲ್ಲ. ಅದಕ್ಕೋಸ್ಕರ ಬೋರ್ಡ್ನವ್ರು ಏನು ಮಾಡ್ತಾರೆ, ವ್ಯಾಪಾರ ಸಾಲ ಕೊಡ್ತಿರ್ತಾರೆ. ಇವರೇ ಕೊಡಿಸಿ ಇವರೇ ಕಟ್ಟದಂಗೆ ಕಿರಿಕ್ ಮಾಡ್ಕೊಂಡು ಆಮೇಲೆ ವ್ಯಾಪ್ತಿ ಮೀರಿ ಇಲ್ಲಿಗೆ 6 ವರ್ಷದ ಹಿಂದೆ ವ್ಯಾಪ್ತಿ ಮೀರಿ ನಮ್ಮ ಮಾಜಿ ನಿರ್ದೇಶಕರು ತುರುವೇಕೆರೆಲ್ಲ ಸಾಲ ಕೊಡಿಸಿದ್ದಾರೆ. ತದನಂತರ ಅದು ವಸೂಲಾಗಿಲ್ಲ. ಹೋಗಿ ಅವರು ಏನ್ ಮಾಡ್ತಾರೆ, ಎಪ್ಪಡೇ ದುಡ್ಡು ಇಸ್ಕೊ ಹೋಗಿರ್ತಾರೆ. ಅಟ್ಲೀಸ್ಟ್ ಅವರು ಸಾಲ ಕೊಡಿಸಿರೋ ದುಡ್ಡನ್ನು ವಾಪಸ್ ಕೊಟ್ಟರು ಅಂತ ಹೇಳ್ಬೇಕಂತ ಅವ್ರ ಧರ್ಮ. ಅದೇನೋ ಅವ್ರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ. ವಿಜಯ್ ಇವ್ರು ಯಾರು ನಮ್ಮ ಸ್ನೇಹಿತರು ಒಬ್ರು ಹೇಳಿದ್ರು ಹುಳಿ ದ್ರಾಕ್ಷಿ ಹಣ್ಣು ಅಂತ. ಹಂಗೆ ಅವರು ಅನುಭವಿಸ್ತಾ ಇರೋದು ಇನ್ನೊಬ್ರು ಅನುಭವಿಸ್ಬಾರ್ದು, ಅವ್ರು ನೆಮ್ಮದಿಯಾಗಿರ್ಬಾರ್ದು ಅಂತ ಏನೋ ಅವ್ರ ಉದ್ದೇಶ. ದಯವಿಟ್ಟು ಅವ್ರು ಏನಾರ ಮಾಡಲಿ, ಭಗವಂತ ನೋಡ್ತಾನೆ. ಯಾವುದೇ ಆದ್ರೂ ನಾನು ಏನು ಅನ್ನೋದಕ್ಕೆ ನಾನು ಮುಂದೆ ದೇವರಾಜನ 1 ಬೆಟ್ ತೋರಿಸಿದ್ರೆ 4 ಬೆಟ್ ನನಗೆ ತೋರಿಸುತ್ತೆ. ನಿನ್ನ ಯೋಗ್ಯತೆ ನೋಡ್ಕೊ, ಫಸ್ಟ್ ದೇವರಾಜನಿಗೆ ಯಾಕೆ ತೋರಿಸ್ತೀಯ ಅಂತ. ಆ ರೀತಿ ಭಗವಂತ ನೋಡ್ಕೊಳ್ಳಿ ಎಲ್ಲದನ್ನು ಅಂತೇಳಿ. ಜೊತೆಗೆ ಕೊಡಗೇರಿ ಸೊಸೈಟಿದು ನಮ್ಮ ಮಂಚಗೌಡರು ಆಪಾದನೆ ಮಾಡಿದ್ರು, ಮಂಚಗೌಡರು ಬಂದಿದ್ರು. ನಾನು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ದೇವರಾಜಣ್ಣವರು ನಮ್ಮ ಸೊಸೈಟಿ ಸದಸ್ಯರಿದ್ದಾರೆ. ಅವರು ಹಿಂದೆ ಸಾಲ ತಾಡಿದ್ದಾರೆ, ಈಗಲೂ ಸಾಲ ತಾಡಿದ್ದಾರೆ. ಇಲ್ಲಿರೋ ನಮ್ಮ ಸ್ನೇಹಿತರೆಲ್ಲ ಸಾಲ ತಾಡಿದ್ದಾರೆ. ನಮ್ಮ ಬೋರ್ಡ್ ಬರೋದಕ್ಕೆ ಮೊದಲು
ಸುಮಾರು 50ರಿಂದ 55 ಲಕ್ಷ ರೂಪಾಯಿ ಜನಗಳು ದುಡ್ಡನ್ನು ಕೊಡದಲ್ಲೇ ನಮ್ಮ ಸೆಕ್ರೆಟರಿ ಮತ್ತು ಬೋರ್ಡ್ನವರು ಎಷ್ಟು ಇನ್ವಾಲ್ವ್ಮೆಂಟ್ ಗೊತ್ತಿಲ್ಲ ಅವ್ಯವಹಾರ ಮಾಡಿದ್ರು. ಆಗ ನಾವು ಆ ಸೆಕ್ರೆಟರಿನ ರಿಲೀವ್ ಮಾಡ್ದಲೆ ಎಲ್ಲ ಸೇರಿ ಆ ಕಾನೂನು ಚೌಕಟ್ಟುಗಳು ಹಾಕೊಂಡು ಮತ್ತೆ 18,20,000 ರೂಪಾಯಿ ಒಂದು ಡ್ರಾಯರ್ಗಳನ್ನು 2 ವರ್ಷ ರೈತರಿಗೆ ಕೊಟ್ಟಿರಲ್ಲ. ಅವರೇ ಎಡಗೈಲಿ ಜನ ಕೂಡ ಬಲಗೈಲಿ ಜನ ಕೇಳೋ ಅವರೇ ಇನ್ವಾಲ್ವ್ ಮಾಡ್ತಿದ್ರು. ನಮ್ಮ ಕಾಲದಲ್ಲಿ ಯಾವ್ದಾದ್ರು ಒಂದು ಅಂತರಾಗಿದ್ರೆ ದಯವಿಟ್ಟು ನಮ್ಮ ಪತ್ರಿಕಾ ಮಿತ್ರರು ನಮ್ಮ ಸ್ನೇಹಿತರೆಲ್ಲ ಇದ್ರೆ ಎಲ್ಲರ ಮುಂದೆ ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೀವಿ. ತದನಂತರ 45-50 ಲಕ್ಷದ ಮೇಲೆ ನಮ್ಮ ಸೊಸೈಟಿ ಸಾಲ ಇತ್ತು. ಮತ್ತೆ ನಮಗೆ ನಮ್ಮ ನಂಜುಂಡಪ್ಪ ಹೇಳಿದ್ರು ಬಿಲ್ಡಿಂಗ್ ವಿಷಯ. ಆ ಬಿಲ್ಡಿಂಗ್ ವಿಷಯ ಬಂದಾಗ ನಮ್ಮ ಸೊಸೈಟಿಗೆ ಅವರೇ ಆಫರ್ ಕೊಟ್ಟಿದ್ದು. ನಾವು ಅವಾಗ ಏನು ಡೈರೆಕ್ಟರ್ ಆಗಿರಲಿಲ್ಲ. ಅವರೇನು ನಮ್ಮ ಬಿಲ್ಡಿಂಗ್ ಕೊಡ್ತೀವಿ ನಿಮ್ಮ ಸೈಟ್ ಕೊಡಿದಾಗ ನಮ್ಮ ನಂಜುಂಡಪ್ಪ ಎಲ್ಲ ಆರಾಮ್ ಮಾಡಿ ಪಾಪ ಏನೋ ಒಳ್ಳೇದಾಗ್ಲಿಂದ ಮಾಡಿಕೊಟ್ರು. ಜೊತೆಗೆ ರಿಜಿಸ್ಟರ್ ಮಾಡಿಸಿದ್ರು. ಬರೀ ಬಾಯಿ ಮಾತಾಗಲಿಲ್ಲ. ನಮ್ಮ ಸೈಟ್ ಬರ್ಕೊಟ್ಟಿದ್ದಕ್ಕೆ ನಮ್ಮ ದುಡ್ಡು, ಅವ್ರ ಬಿಲ್ಡಿಂಗ್ ಬರ್ಕೊಟ್ಟಿದ್ದು ಅವ್ರ ದುಡ್ಡು. ಬರ್ಕೊಟ್ಟು ಆದ್ಮೇಲೆ ಮತ್ತೆ ಅದೇನೋ ಭಗವಂತ ಅವ್ರಿಗೆ ಬುದ್ಧಿ ಕೊಟ್ಟೋ ಏನೋ ಮ್ಯಾಜಿಕ್ ನಡೀತೋ ಗೊತ್ತಿಲ್ಲ. ನಿಮ್ಮ ಬಿಲ್ಡಿಂಗ್ ನಿಮ್ಮ ಸೈಟ್ ಬೇಡ, ನಿಮ್ಮ ಸೈಟ್ನಲ್ಲಿ ಏನೇನೋ ಸಮಸ್ಯೆ ಇದೆ, ನಿಮ್ಮ ಸೈಟ್ ನೀವು ಬರೆಸ್ಕೊಳ್ಳಿ, ನಮ್ಮ ಬಿಲ್ಡಿಂಗ್ ನಮಗೆ ಬರ್ಕೊಡಿದಾಗ ಪಾಪ ಎಲ್ಲ ಆಗಿರೋ ಬೋರ್ಡ್ನಲ್ಲಿ ನಮ್ಮ ನಂಜುಂಡಪ್ಪ ಎಲ್ಲ ಹೋರಾಟ ಮಾಡಿದ್ರು. ನಾನೇ ಒಂದು ದಿವಸ ಮಾಜಿ ನಿರ್ದೇಶಕರು ನೇರ ಒಂದು ಮಾತು ಕೇಳಿದಾಗ ನಿಮ್ಮ ಬೋರ್ಡ್ ಸೂಪರ್ ಸೈಡ್ ಮಾಡಿ ನಾವು ಅಡ್ಮಿನಿಸ್ಟ್ರೇಟ್ ಆಗಿ ಮಾಡಿಸ್ಕೊತೀವಿ. ಆ ಭಗವಂತ ನೋಡಿ ಕೇಳಿ ಅಡ್ಮಿನಿಸ್ಟ್ರೇಟ್ ಹಾಕೋದೆಲ್ಲ ಅವ್ರಿಗೆ ಬಿಟ್ಟಿದ್ದು, ನಾವು ಮಾಡಕ್ ಹೋಗಲ್ಲ. ಆ ಥರ ಮಾಡಿ ನಮ್ಗೆ 2 ರಿಜಿಸ್ಟ್ರೇಷನ್ ಖರ್ಚು ಲಾಸು. ತದನಂತರ ನಾವು 1-2 ವರ್ಷದಲ್ಲೇ ಆ ಸೈಟ್ ಮೇಲೆ ಏನು ಎಲಿಗೇಷನ್ ಇತ್ತು ಎಲ್ಲರನ್ನೂ ಮನವೊಲಿಸಿ ರಿಕ್ವೆಸ್ಟ್ ಮಾಡಿ ಎಲ್ಲ ಸಮಸ್ಯೆ ಬಗೆಹರಿಸಿ 40 ಚಿಲ್ಲರೆ ಸಾಲ ಇದ್ದಿದ್ರಾಗೆ ನಾವು ಇವತ್ತ 25-70 ಒಂದು ಬಿಲ್ಡಿಂಗ್ ಸೊಸೈಟಿ ಬಿಲ್ಡಿಂಗ್ ಕಟ್ಟಿ 25,000 ರೂಪಾಯಿ ಬಾಡಿಗೆ, ನಮ್ಮ ಸೊಸೈಟಿ 25,000 ರೂಪಾಯಿ ಬಾಡಿಗೆ ಬರ್ತಾ ಇದೆ. ನಮ್ಮ ಸೊಸೈಟಿಲಿ ಇಬ್ಬರಿಗೆ ಸಂಬಳ ಆಗ್ತಾ ಇದೆ. ನಮ್ಮ ಸೊಸೈಟಿಲಿ ನಾಳೆ ದಿವಸ ಎಂಥ ದುಸ್ಥಿತಿ ಬಂದರೂ ಕೂಡ 2 ಸಿಬ್ಬಂದಿಗೆ ನಮ್ಮಲ್ಲಿ ನಮ್ಮ ಬಿಲ್ಡಿಂಗ್ನಿಂದ ಆದಾಯ ಬರ್ತಾ ಇದೆ. ಅದ್ರ ಜೊತೆಗೆ ಏನು ಹೇಳ್ತಾರೆ ನಮ್ಮ ಹಿಂದಿನ ಬೋರ್ಡ್ನಲ್ಲಿ ಏನೇನು ನಡೆದಿತ್ತು ಅಂತ ಗೊತ್ತಿದೆ ಅವ್ರಿಗೆ. ಅವರು ಯಾವುದೇ ಕಾರಣದಿಂದ ಸೊಸೈಟಿ GBM ಮಾಡ್ತಿರಲ್ಲ, ಸೊಸೈಟಿ ಮೀಟಿಂಗ್ ಮಾಡ್ತಿರಲ್ಲ. ರೆಡ್ಡಿ ಹೋಟ್ಲಲ್ಲಿ ಅವ್ರಿಗೆಲ್ಲ ಮಾಡೋರು. ನಮ್ಮ ಕಾಲದಲ್ಲಿ ನಮ್ಮ ಸೊಸೈಟಿ ಬಿಲ್ಡಿಂಗ್ ಒಳಗೆ ಬಂದ್ರೆ ದೇವಸ್ಥಾನಕ್ಕೆ ಬಂದಂಗಾಗುತ್ತೆ. ಅಷ್ಟು ಶುಚಿತ್ವ ಮತ್ತು ಅಷ್ಟು ನೀಟಾಗಿ ಮಾಡಿಕೊಂಡಿದ್ದಾರೆ ನಮ್ಮ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಎಲ್ಲ ತಾಲೂಕಿನ ಎಲ್ಲ ಸೊಸೈಟಿಯವರು. ಮೊದಲಿಗೆ ಏನಿದೆ ಅಂತ ಗೊತ್ತಿದೆ. ನಾವು ಡೈರೆಕ್ಟರ್ ಆಗಿ ಗೆದ್ದ ಮೇಲೆ ಎಲ್ಲ ಸೊಸೈಟಿಗಳನ್ನು ವೀಕ್ಷಣೆ ಮಾಡಿದಾಗ 5ರಿಂದ 6 ಸೊಸೈಟಿನ ಅಸ್ತವ್ಯಸ್ತವಾಗಿದ್ದು ನಾವು ಅದನ್ನು ತಗೊಂಡೋಗಿ DCC ಬ್ಯಾಂಕ್ ನಮ್ಮ ಅಧ್ಯಕ್ಷರ ಕಡೆ ಗಮನಕ್ಕೆ ತಂದಾಗ ಇವೆಲ್ಲರೂ ತಗೊಂಡೋಗಿ ಹೇಳ್ತಾರ ಅಂತ ನಮ್ಮ ಸೆಕ್ರೆಟರಿಗಳು ಅವ್ರ ಕೈಲಿ ಹೇಳಿ ಕಳಿಸಿರು. ತಪ್ಪು ಈಗ ಗ್ಯಾಂಗ್ರೀನ್ ಆಗಿದೆ, ಅದನ್ನು ಮುಚ್ಕೊಂಡು ಎಷ್ಟು ದಿನ ಅಂತ ಮುಚ್ಕೊಂಡು ಇಡಕ್ಕೆ ಸದ್ಯ ಮಾದಿಹಳ್ಳಿ ಸೊಸೈಟಿ ನಾವು ಮಾಡಿದ್ದಲ್ಲ ಸ್ವಲ್ಪ ಪಾಪದ ಕೂಡ ಅವ್ರ ಕಾಲ ದಿನ ತೀರ್ಸಕ್ಕಾಗಿಲ್ಲ. ಅವ್ರು ಏನ್ ಮಾಡ್ತಿದ್ರು 10 ವರ್ಷ ಡೈರೆಕ್ಟರ್ ಆಗಿದ್ದಾಗ 10 ವರ್ಷ ನಿರ್ದೇಶಕರಾಗಿ ಮಾದಿಹಳ್ಳಿ ಸೊಸೈಟಿಗೆ ಏನ್ ಮಾಡ್ತಿದ್ರು ಸ್ವಾಮಿ? ಎಷ್ಟು ಜನ ಸೆಕ್ರೆಟರಿಗಳು ಸೂಸೈಡ್ ಮಾಡ್ಕೊಂಡಾರೆ. ಕಲ್ಕೂರು ಸೊಸೈಟಿ ಏನಾಯ್ತು, ಕೋಲ್ಗಟ್ಟ ಸೊಸೈಟಿದು ಒಂದು ಡ್ರಾಯಲ್ ರಿನ್ಯೂವಲ್ ಆಗಿರೋ ಅವತ್ತ ಮನ್ನಾ ಹಾಕಿತ್ತು 1 ಕೋಟಿ ಚಿಲ್ಲರೆ, ಅದನ್ನ ಡ್ರಾಯಲ್ ಎತ್ತಿಕ್ಕಿರೋ. ಅದನ್ನ ಯಾರು ನಮ್ಮ ಕಾಲದಲ್ಲಿ ಒಂದೇ ಒಂದು ರೆಕಾರ್ಡ್ ಒಬ್ಬ ರೈತ ಸಿದ್ಲಿಂಗಪ್ಪ ಮಾಡಿದ್ದಾನೆ ಅಂತ ಒಬ್ಬ ರೈತ ಹೇಳಿದ್ರೆ ನಾನು ಇವತ್ತೇ ಇಲ್ಲಿಂದ ಬಿಟ್ಟು ಹೋಗಿ ರೆಡಿ ಇದ್ದೀನಿ. ಅದ್ರ ಜೊತೆಗೆ ಹೇಳ್ತಾರೆ ಹಂಗೆ ದುಡ್ಡು ಅಂತ ಭಗವಂತ ನಾಡೆ ನಾನು ಯಾವ ಸೊಸೈಟಿ ಉಂಗುರ ಬ್ರಾಸ್ಲೆಟ್ ಕೇಳಿಲ್ಲ ಸ್ವಾಮಿ, 10 ರೂಪಾಯಿ ದುಡ್ಡು ನಾನು ಕೇಳಿಲ್ಲ. ಅದು ನಮ್ಮ ಜನಕ್ಕೂ ಗೊತ್ತಿದೆ. ಅವ್ರು ಯಾರ್ಯಾರ್ದು ಆಮೇಲೆ ಮನೆಯಲ್ಲಿ ಪ್ರೆಸ್ ಮೀಟ್ ಮಾಡೋದು ನಡಿಬೇಕಾದ್ರೂ ಕೂಡ ಎಲ್ಲ ಒಳಗೆ ಕಳಿಸ್ತಿದ್ದಾರೆ ಯಾರು ಅಂತ ನಮ್ಗೆ ನಮ್ಮ ಪತ್ರಿಕಾ ಮಿತ್ರರಿಗೂ ಗೊತ್ತಿದೆ. ನೇರವಾಗಿ ಅವರೇ ಕುಂತ್ಕೊಂಡು ಮಾಡಿ ಪ್ರೆಸ್ ಮೀಟ್ ಬೇಡ ಅಂತ ಹೇಳಿದ್ವಿ ನಾವು. ನಮ್ಗೆ ತಪ್ಪಿದ್ರೆ ನೇರವಾಗಿ ಖಂಡಿಸ್ತೀವಿ. ಅದಕ್ಕೆ ಬಿಟ್ಬಿಟ್ಟು ಬೇರೆಯವ್ರನ್ನ ಅಮಾಯಕರನ್ನೆಲ್ಲ ಯಾಕೆ ಬಲಿ ಕೊಡ್ಬೇಕು ಅಂತ ಹೇಳ್ತಾ ಮತ್ತು ತಂಡದಲ್ಲಿ ಅವ್ರು ಯಾವ ಸತ್ತಿರೋರು ಹಣೆ ಪಾಡಿ ತಂದ್ಬಿಟ್ಟು ಅವರು ನಮ್ಮ ರಘು ಅವರು ಮಾಡಿದ್ದಾರೆ. ನೇರವಾಗಿ ಅವ್ರು ಮೀಟಿಂಗ್ ಕರೀಲಿ, ಸೊಸೈಟಿಗೆ ಹೋಗ್ತೀನಿ, ಸೊಸೈಟಿಲಿ ಅವ್ರಿಗೆ ಉತ್ತರ ಕೊಡ್ತೀನಿ. ಏನು ಪತ್ರಿಕೆ ತಕ್ಕೆ ಬರೋಬೇಕಿಲ್ಲ. ನಾನು ನಿರ್ದೇಶಕರಾಗೋದಕ್ಕೆ ಮೊದಲು 42 ಕೋಟಿ ಸಾಲ ಇತ್ತು ಸ್ವಾಮಿ. ನಾನು ನಿರ್ದೇಶಕನಾದ್ಮೇಲೆ 88 ಕೋಟಿ ಸಾಲ ಇದೆ. ಈಗ 8 ಕೋಟಿ 90 ಲಕ್ಷ ಆಲ್ರೆಡಿ ಮಂಜೂರಾಗಿದೆ. ಜೊತೆಗೆ ನಮ್ಮ ಅಧ್ಯಕ್ಷರೇ ಪ್ರತಿಯೊಂದು ಕಡೆನೂ ಹೇಳಿದ್ದಾರೆ, ಮಧುಗಿರಿ ಬಿಟ್ಟರೆ ತುರುವೇಕೆರೆನ ಹೈಯೆಸ್ಟ್ ಆಗ ಹೋಗ್ತಾನೆ ಅಂತ. ನಮ್ಮ ಕರ್ತವ್ಯ ಅದು. ನನಗೆ ನೀವೆಲ್ಲ ಓಟ ಗೆಲ್ಸಿ ಕಳಿಸಿರೋದಕ್ಕೆ ಏನೋ ನಮ್ಮ ತಾಲೂಕು ಏನೋ ಮಾಡಲಿ ಅಂತ. ಖಂಡಿತವಾಗ್ಲೂ ಯಾವ ಸೊಸೈಟಿನೂ ಕೂಡ 2 ಕೋಟಿಗಿಂತ ಕಮ್ಮಿ ಇಲ್ಲ ಸ್ವಾಮಿ. 2 ರಿಂದ 6 ಕೋಟಿವರೆಗೂ ಸಾಲ ಇದೆ ಒಂದೊಂದು ಸೊಸೈಟಿಗೆ. ಅವ್ರ ಕಾಲದಲ್ಲಿ 180 ಲಕ್ಷ. ಅದು ಬೇಡ ಸ್ವಾಮಿ, ಬೈತರು ಸೊಸೈಟಿಯಲ್ಲಿ ಯಾರೋ ಬಂದಿದ್ರೆ ಕೇಳಿ ನೋಡಿ. ಅವ್ರ ಸೊಸೈಟಿನೇ ಮುಗಿಸಿದ್ರು. ಅವರು ಆ ಸೊಸೈಟಿ ಎಲಿಜಿಬಲ್ ಅಂತ ಮಾಡಿದ್ರು. ನಾವು ಕನ್ವಿನ್ಸ್ ಮಾಡಿ ರಾಜಣ್ಣವ್ರನ್ನ ಇಲ್ಲ ಸರ್ ಆ ಥರ ದಯವಿಟ್ಟು ತುರುವೇಕೆರೆಯಲ್ಲಿ ಏನಾರು ಇದ್ರೆ ರುದ್ರಪ್ಪವ್ರ ಮೇಲೆ ಚಾಡಿ ಹೇಳಿದ್ರೆ ರುದ್ರಪ್ಪವ್ರನ್ನ ಕೆಟ್ಟರು ಮಾಡಿ ಹೇಳಿ. ಅಲ್ಲಿಂದ ನಮ್ಮ ಮಾಜಿ ಶಾಸಕರು
ನಂಜೇಗೌಡರು ಸರ್ ಅಲ್ಲಿ ಎದುರೊಳಗೆ ಹಿಡಿದ್ರು ಬೈತರಸಾಡಿ ಸೊಸೈಟಿ ಮೇಲೆ ಸೊಸೈಟಿನ ಮುಗಿಸಕ್ ಹೋದ್ರು. ಭಗವಂತನ ಸತ್ವ 24 ಸೊಸೈಟಿಲಿ ಒಂದು ಸೊಸೈಟಿ ಅಥವಾ ಒಬ್ಬ ನಿರ್ದೇಶಕ ಅಥವಾ ಒಬ್ಬ ಸಾರ್ವಜನಿಕರು ನನ್ನ ಬಗ್ಗೆ ಅಂತ ಆಪಾದನೆ ಇದ್ರು ದಯವಿಟ್ಟು ಹೇಳಿ. ನಾನು ಕಾಯ ವಾಚ ಮನಸ ಪ್ರಾಮಾಣಿಕವಾಗಿದ್ದೇನೆ. ಜೊತೆಗೆ ಇನ್ನೂ ಹೆಚ್ಚಿಗೆ ಅವರು ಹೇಳಿರೋದು ನಾನೇನು ಎದುಗೊಂಡಲ್ಲ, ಇನ್ನೂ ನನ್ನ ಶಕ್ತಿ ಮೀರಿ ನಮ್ಮ ನಂಬಿಕೆಯಿರ್ತಕ್ಕ ನಮ್ಮ 24 ಸೊಸೈಟಿ ಇನ್ನೂ ಹೆಚ್ಚಿನ ಹೋರಾಟ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದು ನಿಮ್ಮೆಲ್ಲರಿಗೂ ನನ್ನ ಮಾತು ಮುಗಿಸ್ತೇನೆ.